ಮಂಗಳೂರು ಕಳೆದ 18 ವರ್ಷಗಳಿಂದ ನಾವು ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳನ್ನು ಮಲೇಷಿಯಾ, ದುಬೈ, ನೇಪಾಳ, ಈಗ ನಾವು ಭೂತಾನ್ನಲ್ಲಿ ನಮ್ಮ ಕಥಾಬಿಂದು ಕನ್ನಡ ಕಂಪು ಸರಣಿ 7 ಕಾರ್ಯಕ್ರಮವನ್ನು ಡಾಕ್ಟರ್ ದೊಡ್ಡಮಲ್ಲಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸೋಕೆ ಇದ್ದೀವಿ. ಇಲ್ಲಿಂದ ಸಾಧಾರಣ ಕರ್ನಾಟಕದ ಮೂಲೆ ಮೂಲೆಗಳಿಂದ ಚಿತ್ರದುರ್ಗ, ಭದ್ರಾವತಿ, ಬೆಳಗಾಂ, ಬಿಜಾಪುರ, ಹೀಗೆ ಬೇರೆ ಬೇರೆ ಕಡೆಯಿಂದ ಮುಂಬೈಯಿಂದಲೂ ಕೂಡ ಮುಂಬೈ ಕನ್ನಡಿಗರಿಂದ ಕೂಡ ಎಲ್ಲರೂ ಕೂಡ ನಾವು ಸಾಧಾರಣ 75 ಜನರ ತಂಡ ನಾವು ನಾಡಿದ್ದು ಅಕ್ಟೋಬರ್ 19ನೇ ತಾರೀಕು ಬೆಂಗಳೂರಿಂದ ಮತ್ತು ಮಂಗಳೂರಿಂದ ನಾವು 2 ತಂಡಗಳಾಗಿ ಭೂತಾನ್ಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಫಸ್ಟು ಭುವನೇಶ್ವರ್, ನಂತರ ವಾರಣಾಸಿ, ಭುವನೇಶ್ವರ್, ಅಲ್ಲಿಂದ ನಾವು ಸಿಲಿಗುರಿ, ಡಾರ್ಜಿಲಿಂಗ್, ನಂತರ ಭೂತಾನಲ್ಲಿ 5 ದಿನಗಳ ನಾವು ಪ್ರವಾಸದ ಕಾರ್ಯಕ್ರಮವನ್ನು ಮುಗಿಸಿ ಕೊನೆಯ ದಿನ ನಾವು ಕನ್ನಡ ಕಂಪು ಕಾರ್ಯಕ್ರಮ ಮತ್ತು 20 ಜನ ಸಾಧಕರಿಗೆ ಕನ್ನಡ ಭೂತಾನ್ ಕಥಾಬಿಂದು ಕನ್ನಡ ಕಂಪು ಸರಣಿಯಲ್ಲಿ ಕಥಾಬಿಂದು ಭೂತಾನ್ ಎಕ್ಸಲೆನ್ಸಿ ಅವಾರ್ಡ್ ಅನ್ನು ನೀಡಿ ಗೌರವಿಸುತ್ತಿದ್ದೀವಿ. ಇದರ ಬಗ್ಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ದೊಡ್ಡಮಲ್ಲಯ್ಯರು ಇನ್ನು ನಿಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ತಾರೆ. ಧನ್ಯವಾದ. ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರಗಳು. ನಮ್ಮ ವ್ಯವಸ್ಥಾಪಕರಾದಂತಹ ಪ್ರದೀಪ್ ಕುಮಾರ್ ಈ ಪ್ರವಾಸದ ಬಗ್ಗೆ ಸೂಚ್ಯವಾಗಿ ಹೇಳಿದ್ದಾರೆ. ನಾವು ಒಂದು ಕನ್ನಡ ಕಾರ್ಯಕ್ರಮವನ್ನ ಭೂತಾನ್ ದೇಶದಲ್ಲಿ ಹಮ್ಮಿಕೊಂಡಿದ್ದೇವೆ. ನಿಮ್ಗೆ ಅನ್ಬೋದು ಯಾಕೆ ಅಂತೇಳಿ. ಪ್ರವಾಸ ಹೋಗ್ತಾರಲ್ಲ, ಪ್ರವಾಸ ಅಂತಂದ್ರೆ ಅದೊಂದು ಸಂತೋಷ, ಆನಂದ, ಒಂದಿಷ್ಟು ಮೆದುಳಿಗೆ ಮೇವು ಆಗ್ತಕ್ಕಂಥ ಒಂದು ಸಂದರ್ಭ ಅದು. ಆದ್ರೆ ಅದಕ್ಕೆ ಮೀರಿ ನಾವು ಇವತ್ತು ಸಾಹಿತ್ಯ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ತಾ ಇದ್ದೀವಿ ಪಾರೋ ನಗರದಲ್ಲಿ. ಪಾರೋ ಅತಿ ಪ್ರಮುಖ ನಗರ ಭೂತಾನ್ ಬಗ್ಗೆ ಒಂದು ಮಾತು ಹೇಳ್ಬೇಕಾಗುತ್ತೆ. ವಿಶ್ವದ ಅತ್ಯಂತ ಸಂತುಷ್ಟ ದೇಶಗಳಲ್ಲಿ ಹ್ಯಾಪಿ ಸ್ಟೇಟ್ಸ್ ಅಂತ ಹೇಳ್ತೀವಿ ನಾವು. ಮಾನವ ಸಾಮರ್ಥ್ಯದ ಸೂಚ್ಯಂಕದ ಆಧಾರದಲ್ಲಿ ಹೇಳ್ತಿದ್ವಲ್ಲ, ಅಲ್ಲಿ ಸಂತೋಷ ಅಥವಾ ನೆಮ್ಮದಿ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದು ತಪ್ಪಿಲ್ಲ. ಆಮೇಲೆ ಅದಕ್ಕೆ ಒಂದು ಸ್ವರ್ಗ ಅಂತ ನಾವು ಹೇಳ್ತೀವಿ ಪರಿಸರದ ದೃಷ್ಟಿಯಿಂದ. ವಿಶ್ವದಲ್ಲಿ ಭೂತಾನ್ ಅನ್ನೋದು ಒಂದು ಸ್ವರ್ಗ ಸದೃಶವಾದಂತಹ ದೇಶ ಅಂತೇಳಿ. ಕಾರಣ ಇಷ್ಟೇ, ಪರಿಸರದ ನಾಶ ಮನುಷ್ಯ ಅಷ್ಟೇ ಅಲ್ಲ, ಇಡೀ ಜೀವಿಗಳ ನಾಶ ಅಂತೇಳಿ. ಆದ್ರೆ ಪರಿಸರವನ್ನ ಪರಿಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮೊದಲ ದೇಶಗಳ ಸಾಲಿನಲ್ಲಿ ನಿಲ್ಲುತ್ತೆ ಭೂತಾನ್ ಅಂತೇಳಿ. ಹಾಗೆ ಅದಷ್ಟೇ ಅಲ್ಲ, ಅವರ ಸಂಸ್ಕೃತಿಯನ್ನ ಯಾವ ರೀತಿ ಅವರು ಉಳಿಸ್ಕೊಂಡಿದ್ದಾರೆ, ಬೆಳೆಸೋ ಪ್ರಶ್ನೆ ಇರಲಿ, ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ಮನುಷ್ಯ ಮೂಲತಃ ಏನಾಗಿರ್ಬೇಕು ಅನ್ನೋದಕ್ಕೆ ಸಾದೃಶ್ಯವಾಗಿ ಆ ಭೂತಾನ್ ಪರಿಸರವನ್ನು ಉಳಿಸ್ಕೊಂಡಿದ್ದಾರೆ. ಈಗ ನಾವು ಒಂದು ಮಾತು ಹೇಳ್ತೀವಿ, ಆಸೆ ಮತ್ತು ದುರಾಸೆ ಮಾತುಗಳನ್ನ ಹೇಳ್ತೇವೆ. ಅಲ್ಲಿ ದುರಾಸೆ ಇಲ್ವಂತೆ, ಅದನ್ನ ನೋಡ್ಬೇಕು ನಮ್ಗೆ. ಅದು ಬಹಳ ನಿರೀಕ್ಷೆ ಇದೆ ನಮ್ಗೆ. ದುರಾಸೆ ಇಲ್ಲಂತ ಒಂದು ಜನಾಂಗವನ್ನ, ಒಂದು ಸಮಾಜವನ್ನ ಕಟ್ಕೊಂಡು ಅದನ್ನು ಕಾಪಾಡ್ಕೊಂಡು ರಕ್ಷಣೆ ಮಾಡ್ಕೊಂಡು ಬರ್ತಕ್ಕಂಥ ಸಾಮರ್ಥ್ಯ ಅಂತ ಹೇಳ್ಬೇಕು ನಾವು ಭೂತಾನ್ ಇಟ್ಕೊಂಡಿದ್ದೇವೆ. ಅದನ್ನ ನೋಡ್ಬೇಕು ಅನ್ನೋ ಒಂದು ಖುಷಿ ಇದೆ. ಆಮೇಲೆ ಪ್ರವಾಸ ಯಾಕೆ ಬೇಕು? ನಮ್ಮೂರಾಗ ನಾವು ಇರಬಹುದಲ್ಲ, ನಾವು ಎಲ್ಲಿರ್ತೀವೋ ಅಲ್ಲೇ ಇರಬಹುದಲ್ಲ, ಪ್ರವಾಸ ಯಾಕೆ ಹೋಗ್ಬೇಕು ಅನ್ನೋದಕ್ಕೆ ನಾಗರಿಕತೆ ಯಾವಾಗ ರೂಪಿಸ್ಕೊಂಡ ಮನುಷ್ಯ, ಸಂಸ್ಕೃತಿಯನ್ನು ಯಾವಾಗ ರೂಪಿಸ್ಕೊಂಡ ಮನುಷ್ಯ, ಅವತ್ತಿನಿಂದ ಇವನಲ್ಲಿರ್ತಕ್ಕಂಥ ಅದಮ್ಯ ಕುತೂಹಲ ಇದೆಯಲ್ಲ, ಈ ಕುತೂಹಲ ಇನ್ನೊಂದನ್ನು ನೋಡ್ಬೇಕು ನಾವು, ಮತ್ತೊಂದನ್ನು ನೋಡ್ಬೇಕು, ಹೊಸದನ್ನ ನೋಡ್ಬೇಕು. ಆಮೇಲೆ ನಮ್ಮ ಕಣಿವೆಯವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಇರುವುದೆಲ್ಲವೂ ಬಿಟ್ಟು ಇರದುದರ ಕಡೆ ತುಡಿಯುವುದೇ ಮನ ಅಂತೇಳಿ ಕಣಿವೆಯವರು ಹೇಳ್ತಾರೆ. ಅಂದ್ರೆ ಹೊಸದನ್ನ ನೋಡ್ಬೇಕು, ಇಲ್ಲದನ್ನ ನೋಡ್ಬೇಕು. ಈ ಅದಮ್ಯ ಕುತೂಹಲ ಮನುಷ್ಯನಲ್ಲಿ, ಈ ಮನುಷ್ಯನ ಜೀವನದಲ್ಲಿ ಬಂದಿರ್ತಕ್ಕಂಥ ಸಂಗತಿ. ಹಾಗೆ ಇನ್ನೊಂದು ಬಹಳ ದೊಡ್ಡ ಸಂಗತಿ ನಾನು ಗಮನಿಸುವುದು ಅಂದ್ರೆ, ನಮ್ಮಲ್ಲಿರೋ ಅಹಂಕಾರವನ್ನ, ನಮ್ಮಲ್ಲಿರೋ ಸಣ್ಣತನವನ್ನ, ನಮ್ಮಲ್ಲಿರೋ ಒಂದು ಸ್ವಾರ್ಥವನ್ನ, ಇವನ್ನೆಲ್ಲ ಬಿಡ್ತೀವಂತ ನಾವು. ಯಾಕೆಂದ್ರೆ ನಾನಲ್ಲದ ಇತರರನ್ನು ನೋಡಿದಾಗ, ಹೌದಲ್ಲ, ನನ್ನ ಹೊರತಾಗಿ ಬೇರೆಯವರು ಕೂಡ ಈಗಿದ್ದಾರೆ, ಅಂತ ಜೀವನ ಶ್ರೇಷ್ಠವಾದ್ರೆ ನಾನು ಯಾಕೆ ಅಳವಡಿಸ್ಕೊಳ್ಬಾರ್ದು ಅನ್ನೋ ಸಂಗತಿ ಇರ್ತೀವಿ. ಹಾಗಾಗಿ ನಮ್ಮ ಅರಿವನ್ನ ವಿಸ್ತರಿಸ್ತಕ್ಕಂಥ, ಜ್ಞಾನವನ್ನ ವಿಸ್ತರಿಸ್ತಕ್ಕಂಥ, ನಮ್ಮ ವ್ಯಕ್ತಿತ್ವವನ್ನ ವಿಸ್ತೃತಗೊಳಿಸ್ತಕ್ಕಂಥ
ವಿಶ್ವ ಮಾನವತ್ವವನ್ನ, ವಿಶ್ವ ಮನುಷ್ಯ ಪಥವನ್ನ ನೋಡ್ತಕ್ಕಂಥ, ನಾವು ಸಾಕ್ತಕ್ಕಂಥ ಎಲ್ಲಾ ಗುಣಗಳು ಈ ಪ್ರವಾಸದಲ್ಲಿದ್ದಾವೆ. ಬಹಳ ಜನ ಅಂತಾರೆ ಬಿಡ್ರಿ ಪ್ರವಾಸ ಮಜಾ ಮಾಡಕ್ ಹೋಗ್ತಿದ್ದಾರೆ. ಅಲ್ಲ, ಮನುಷ್ಯನಲ್ಲಿ ಈ ಎಲ್ಲಾ ಗುಣಗಳನ್ನು ಉದ್ದೀಪಿಸ್ತಕ್ಕಂಥ ಸಾಮರ್ಥ್ಯ ಅಥವಾ ಗುಣ ಈ ಪ್ರವಾಸಕ್ಕಿದೆ ಅಂತೇಳಿ. ನಾವು ಪ್ರಯಾಣ ಮಾಡ್ತೀವಿ, ಬದುಕಿನ ಅಗತ್ಯಗಳಿಗೋಸ್ಕರ ಪ್ರಯಾಣ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ನಮ್ಮ ಮನಸ್ಸು, ನಮ್ಮ ಅರಿವು, ನಮ್ಮ ಜ್ಞಾನ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳನ್ನ ವಿಸ್ತರಿಸ್ತಕ್ಕಂಥ, ಅದಕ್ಕೆ ದೊಡ್ಡ ಆಯಾಮವನ್ನು ಕೊಡ್ತಕ್ಕಂಥ ಕೆಲಸ ಈ ಪ್ರವಾಸ ಮಾಡುತ್ತೆ. ಹಾಗಾಗಿ ಬಹಳ ಜನ ಪ್ರವಾಸ ನೋಡ್ಬೇಕು, ಆ ಸಂಕುಚಿತವಾಗಿ ನೋಡಿದಾಗ ಅಷ್ಟೇನಾ ಅಂತ ಅನ್ಸುತ್ತಿಲ್ಲ. ಅದು ತುಂಬಾ ವಿಶಾಲವಾಗಿ ನೋಡಿದಾಗ ಆ ಪ್ರವಾಸಕ್ಕೆ ತುಂಬಾ ಮಹತ್ವ ಇದೆ. ಪ್ರವಾಸ, ಪ್ರಯಾಣ, ಎರಡು ಶಬ್ದಗಳನ್ನ ನಾವು ಸದಾ ನೆನಪಿಡಬಹುದು. ಪ್ರಯಾಣ ಜೀವನದ ಅಗತ್ಯಕ್ಕೆ, ಪ್ರವಾಸ ಹಾಗಲ್ಲ, ನಮ್ಮ ವ್ಯಕ್ತಿತ್ವದ ವಿಸ್ತೃತತೆಗೆ